ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ಕರ್ನಾಟಕದ ಜನತೆಗೆ ಇಲ್ಲಿಂದನೇ ನಾನು ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇವತ್ತು ಸಂಡೇ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಈವ್ನಿಂಗ್ ಒಂದು ಫಂಕ್ಷನ್ಗೆ ಹೋಗಬೇಕು. ಸೊ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ನಾನ್ ವೆಜ್ ಮಾಡೋ ಒಂದು ಪ್ರೋಗ್ರಾಮ್ ಬೇರೆ ಇದೆ. ಸೊ ನಾವು ಎವ್ರಿ ಸಂಡೇ ನಾನ್ ವೆಜ್ ಮಾಡೋದು ಪಕ್ಕ. ಸೊ ಅದನ್ನು ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ. ನೀವು ರೆಸಿಪಿ ನೋಡ್ಕೊಳ್ಳಿ, ನೀವು ಒಂದ್ಸಲ ಟ್ರೈ ಮಾಡಿ. ನನಗಂತೂ ಯೂಟ್ಯೂಬ್ನ ಚಾನಲ್ ಓಪನ್ ಮಾಡ್ದಾಗಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕಂದರೆ ನಾನು ನಿಮ್ಮ ಜೊತೆ ನನಗೆ ತಿಳಿಸಿರೋಂಥ, ನನಗೆ ಗೊತ್ತಿರೋಂಥ ಅನಿಸಿಕೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನೀವು ಕೂಡ ನನ್ನ ಒಂದು ಫ್ಯಾಮಿಲಿ ಥರನೇ ಆಗಿದ್ದೀರಾ. ಇವಾಗ ನಮ್ಮ ಫ್ಯಾಮಿಲಿ ಜೊತೆ ನಾನು ಇಷ್ಟು ದಿನ ಹೇಗಿದ್ನೋ ಅದೇ ಥರ ನಿಮ್ಮ ಜೊತೆ ಇರೋಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೇನೋ ಮಾತಾಡ್ತೀನಿ. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗು, ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನನಗೇನು ಅಷ್ಟು ನರ್ವಸ್ನೆಸ್ ಇಲ್ಲ ಇದ್ರ ಬಗ್ಗೆ. ಆದ್ರೂ ಏನೋ ಒಂಥರ ಖುಷಿ ಇದೆ ಮನಸ್ಸಲ್ಲಿ, ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ. ತುಂಬ ಯಾವಾಗಿಂದ ಅಂದ್ಕೊಂಡಿದ್ದೆ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಚಾನಲ್ ಓಪನ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ಹಾಗೆ ಸಿಗ್ತಾ ಇದೆ. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಸೊ ಈ ಥರ ಮಾಡು, ಹಿಂಗೆ ಮಾಡು, ಹಾಗೆ ಮಾಡು ಅಂತ ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕೇಳಿ ಫೋನೆಲ್ಲ ಮಾಡಿಬಿಟ್ಟು ನನಗೆ ಗೈಡ್ ಮಾಡ್ತಾ ಇದ್ದಾರೆ. ನಾನಂತರೂ ತುಂಬ ಅಂದರೆ ಮನಸ್ಸಿಗೆ ಭಾಳ ಖುಷಿ ಆಗಿಬಿಟ್ಟಿದೆ. ಯಶಸ್ಸು ಅನ್ನೋಂಥದ್ದು ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಹಾಗೆ ಹನಿಯನ್ನು ಕೂಡಿದ್ರೆ ಹಳ್ಳ ಅಂತಾರಲ್ವ, ಹಾಗೆ ಈಗ ಸದ್ಯಕ್ಕೆ ಸ್ವಲ್ಪ ಇರ್ಬೋದು ಸಬ್ಸ್ಕ್ರೈಬರ್ಸು. ಸೊ ನನಗೇನು ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತ ಇಲ್ಲ. ನನ್ನ ವಿಡಿಯೋ ಕೆಲವೊಬ್ರಿಗೆ ಇಷ್ಟ ಆದರೆ ಸಾಕು. ಅವ್ರಿಗೂ ನಾನು ಮಾಡೋವಂಥ ರೆಸಿಪಿ ಅವರು ಮನೇಲಿ ಟ್ರೈ ಮಾಡಿ ಅವ್ರಿಗೂ ಒಂದು ಖುಷಿ ಆಗುತ್ತಲ್ವ, ಅದೇ ನನಗೊಂಥರ ನೆಮ್ಮದಿ. ಸೊ ಫೈನಲಿ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಖುಷಿ ಹೇಳ್ಕೊಳಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರಗೆ ಹೇಳ್ಬೇಕಲ್ವ ಏನೇ ಇದ್ರು. ಸೊ ಬನ್ನಿ ನೋಡುವ, ಸಂಡೇ ಅಡುಗೆನ ರೆಡಿ ಮಾಡೋಣ ಎಲ್ಲರೂ ಸೇರಿ. ಅಡುಗೆನ ನಾನೇನು ಇನ್ನೇನು ಶುರು ಮಾಡೋಣ ಅಂತ ಒಳಗೆ ಹೊರಟಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬೇರೆ ಇದ್ಬಿಟ್ಲು. ಸೊ ಅವಳನ್ನ ನಮ್ಮ ಯಜಮಾನ್ ಕೈಲಿ ಕೊಟ್ಬಿಟ್ಟು ಒಳಗೆ ಬಂದರೆ ನಮ್ಮ ಮನೆಯವ್ರು ಆಲ್ರೆಡಿ ತಂದು ಇಟ್ಟಿದ್ರು ಚಿಕನ್ನು ಹಾಗೆ ಮಟನ್ನು. ನನಗೆ ಜೀರಾ, ನನ್ನ ಮಗಳಿಗೆ ಫ್ರೂಟಿ, ಸ್ವಲ್ಪ ಒಣಮೆಣ್ಸಿಕಾಯಿ ಖಾಲಿಯಾಗಿತ್ತು, ಹಾಗೆ ಬೆಳ್ಳುಳ್ಳಿ ಎರಡನ್ನೂ ತರಲಿಕ್ಕೆ ಮುಂಚೆನೇ ಹೇಳಿದ್ದೆ. ಸೊ ಅದನ್ನೆಲ್ಲ ತೊಗೊಂಬಂದು ಇಟ್ಟಿದ್ರು ಅವ್ರು ಆಲ್ರೆಡಿ. ನಾನು ಏನೇನು ಬೇಕಾಗಿತ್ತಲ್ವ ಐಟಮ್ಸ್ಗಳೆಲ್ಲ, ತರಕಾರಿಗಳು ನಾನ್ ವೆಜ್ಜಿಗೆ, ಸೊ ಎಲ್ಲ ಫ್ರಿಜ್ಜಿಂದ ಎತ್ತಿ ಕೆಳಗೆ ಇಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ಎತ್ತಿಟ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ತರಕಾರಿ. ಹಾಗಾಗಿ ಅವನ್ನೊಂದು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಎಲ್ಲ ವಾಶ್ ಮಾಡಿಕೊಂಡು ಚಿಕ್ಕದಾಗೆಲ್ಲ ಹೆಚ್ಕೊಳ್ಳೋಕೆ ಶುರು ಮಾಡಿದೆ ನಾನು. ಟೊಮೆಟೊ ಹಣ್ಣು, ಹಾಗೆ ನೀರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಇದು ಕೊತ್ತಂಬರಿ ಬೇಕಾಗತ್ತೆ ಸ್ವಲ್ಪ, ಎಲ್ಲ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ಕುತ್ಕೊಂಡು ಬೇಗ ಹೆಚ್ಕೊಂಡ್ರೆ ಬೇಗ ಆಗಿಬಿಡುತ್ತೆ. ನಿಂತ್ಕೊಂಡು ತುಂಬ ಎರಡಕ್ಕೂ ಬೇಕಾಗಿತ್ತು. ನಾನು ಆ್ಯಕ್ಚುಲಿ ಇಲ್ಲಿ ಗ್ರೀನ್ ಚಿಲ್ಲಿ ಹಾಗೆ ರೆಡ್ ಚಿಲ್ಲಿದು ಮಾಡ್ತಾಯಿದ್ದೀನಿ. ಒಂದೇ ಥರದ್ದು ಇಷ್ಟ ಆಗೋಲ್ಲ. ನಂಗೆ ಗ್ರೀನ್ ಬೇಕಾಗತ್ತೆ, ನಮ್ಮ ಯಜಮಾನ್ರಿಗೆ ರೆಡ್ ಕಲರ್ದು. ಸೊ ಹಾಗಾಗಿ ಎರಡನ್ನೂ ಮಾಡ್ತಾಯಿದ್ನಲ್ಲ, ನಿಮಗೂ ತೋರಿಸೋಣ ಅಂದ್ಕೊಂಡ್ಬಿಟ್ಟು ಇವತ್ತಿನ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೀವು ಎಲ್ಲ ಪೇಸ್ಟ್ ಮಾಡಬೇಕು ಸಪ್ರೇಟಾಗಿ. ಮಟನ್ನು ಹಾಗೆ ರೆಡಿ ಇತ್ತಲ್ವ, ಅದನ್ನು ವಾಶ್ ಮಾಡಿ ಫಸ್ಟ್ ವಿಜಿಲ್ ಹೊಡ್ಸಿಡೋಣ ಅಂದ್ಬಿಟ್ಟು ನೀಟಾಗಿ ಪಾತ್ರೆಯಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಜೊತೆಗೆ ಒಂದು 2.5 kg ಅಷ್ಟು ಚಿಕನ್ ಕೂಡ ತಂದಿದ್ರು ಯಜಮಾನ್ರು. ಸೊ ಹಾಗಾಗಿ ಅದನ್ನು ಕೂಡ ವಾಶ್ ಮಾಡಬೇಕಿತ್ತಲ್ಲ, ಅದನ್ನು ಕುಕ್ಕರಲ್ಲಿ ಹಾಕಿ ನೀಟಾಗಿ ಇಡ್ತಾಯಿದ್ದೀನಿ. ಫಸ್ಟ್ ನಾನೇನು ಮಾಡಿದೆ, ಫಸ್ಟು ಮಟನ್ನು ವಾಶ್ ಮಾಡೋ ಇಟ್ಕೊಂಡು ವಿಸಿಲ್ ಹೊಡ್ಸಿದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಮಟನ್ನೇ ವಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ 2-3 ಸಲ ವಾಶ್ ಮಾಡಿ ನಾನೇನು ಮಾಡ್ತೀನಪ್ಪ ಅಂದರೆ ಕುಕ್ಕರಲ್ಲಿ ಒಂದು 6 to 7 ಅಷ್ಟು ವಿಸಿಲ್ ಹೊಡ್ಸಿ ಇಟ್ಬಿಡ್ತೀನಿ. ಸೊ ಹಾಗಾಗಿ ನಾನು ಫಸ್ಟು ಅದನ್ನೇ ಮೊದಲು ವಾಶ್ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ನೆಕ್ಸ್ಟ್ ನಾನು ಮಾಡಿದೆ, ಚಿಕನ್ ಕೂಡ ಹಾಗೆ ತೊಳೆದಿಟ್ಕೊಂಡೆ. ನನಗೆ ಚಿಕನ್ ಇಷ್ಟ, ಹಾಗಾಗಿ ನಾನು ಫಸ್ಟ್ ಚಿಕನ್ನೇ ಮಾಡ್ಕೊತೀನಿ. ನೈಟ್ ಬೇಕಿದ್ರೆ ಮಟನ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಸದ್ಯಕ್ಕೆ ಚಿಕನ್ನೇ ಮಾಡ್ಕೊಳ್ಳೋಣ. ಮಧ್ಯಾಹ್ನ ತುಂಬ ಆದರೆ ತಿನ್ನೋಕ್ಕೆ ಆಗೋದಿಲ್ಲಲ್ಲ, ಚಿಕನ್ನು ಮಟನ್ನು ಎರಡೂ ಒಂದೇ ಸಲ. ನೈಟ್ ಅದು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಈ ಥರ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಚಿಕನಿಗೆ ಏನೇನು ಬೇಕೋ ಅದನ್ನು ಫಸ್ಟು ಒಂದು ಬಾಯ್ಲಿಗೆ ಎಣ್ಣೆ ಹಾಕಿಬಿಟ್ಟು ನಾನು ಚಿಕನ್ನೆಲ್ಲ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಇದು ರೆಡ್ಡಿಗೆ ಸ್ವಲ್ಪ ಬೇಯಿಸ್ಕೊಳ್ತೀನಿ, ಗ್ರೀನಿಗೆ ಹಾಗೆ ಮಾಡ್ತೀನಿ. ಗ್ರೀನಿಗೆ ಬೇಯಿಸೋದಿಲ್ಲ, ಹಾಗೆ ಡೈರೆಕ್ಟಾಗೆ ಹಾಕ್ತೀನಿ ನಾನು ಯಾವಾಗಲೂ. ಸೊ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಸೊ ಇವಾಗ ಮಟನ್ನ ಬೇಯಲಿಕ್ಕೆ ಇಡಬೇಕು ಅಂದ್ಬಿಟ್ಟು ಮಟನ್ ವಾಶ್ ಮಾಡಿಟ್ಟಿದ್ದನಲ್ವ, ಅದನ್ನ ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಸೊ ವಾಶ್ ಮಾಡಿದ್ನಲ್ಲ ಎಲ್ಲ ಮಟನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಇವೆಲ್ಲ ಹಾಕಿ ಇಡೋದ್ರಿಂದ ಉಪ್ಪು ಚೆನ್ನಾಗಿ ಮಟನ್ಗೆ ಹತ್ಕೊಳ್ಳುತ್ತೆ. ಆವಾಗ ನಮಗೆ ತಿನ್ನುವಾಗ ತುಂಬ ಟೇಸ್ಟಾಗಿ ಬರುತ್ತೆ. ತಿನ್ನುವಾಗ ಪೀಸ್ಗಳೆಲ್ಲ ಸಪ್ಪೆ ಅನಿಸೋದಿಲ್ಲ ಆವಾಗ ನಮಗೆ. ಹಾಗಾಗಿ
ಯಾವುದೇ ಒಂದು ಪದಾರ್ಥಗಳ ನೀವು ಚಿಕನ್ ಅಥವಾ ಮಟನ್ ಮಾಡುವಾಗ ಅರಿಶಿಣದ ಪುಡಿ ಜೊತೆಗೆ ಉಪ್ಪನ್ನು ಹಾಕಿ ಮಾಡೋದ್ರಿಂದ ನಾವು ಊಟ ಮಾಡುವಾಗ ಪೀಸ್ಗಳು ಸಪ್ಪೆಯಾಗಿ ಇರೋದಿಲ್ಲ. ಹಾಗೆ ಎಲ್ಲದನ್ನು ಹಾಕಿಬಿಟ್ಟು ವಿಸಿಲಿಗೆ ಇಟ್ಟೆ. ಸೊ ಚಿಕನ್ ಕೂಡ ಬೆಂದಿತ್ತಲ್ವ, ಹಾಗಾಗಿ ಒಣಮೆಣ್ಸಿಕಾಯಿ ಪೇಸ್ಟ್ ಎಲ್ಲ ಮಾಡ್ಕೊಬೇಕಾಯ್ತು. ಎಲ್ಲನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣ್ಸಿಕಾಯಿ, ಟೊಮೊಟೊ, ಆಮೇಲೆ ಗ್ರೀನ್ ಚಿಲ್ಲಿದು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಒಂದೇ ಥರ ಹಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ನಾನು ಅಡುಗೆ ಮಾಡುವಾಗ ನನ್ನ ಮಗಳು ಬೇರೆ ಅಡುಗೆ ಮಾಡಲಿಕ್ಕೆ ಕಾಟ ಕೊಡ್ತಾಯಿದ್ಲು, ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಗ್ರೀನ್ ಚಿಲ್ಲಿದು ಮಾಡ್ಕೊಬೇಕಿತ್ತಲ್ವ, ಸೊ ಎಲ್ಲ ಅದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು. ಸೊ ನನ್ನ ಮಗಳ ಕಾಟ ನನಗಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ. ಅಡುಗೆ ಮಾಡೋದೊಂದು ಕಡೆ ಆದರೆ ಇವಳು ಬಂದು ಕಾಡಿಸೋದು ಇನ್ನೊಂದು ಕಡೆ ಆಗಿತ್ತು. ಸೊ ಅವಳನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮುದ್ದಾಡಿಬಿಟ್ಟು ಸಮಾಧಾನ ಮಾಡಿ ಅವಳನ್ನ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಬಂದು, ಸೊ ನೆಕ್ಸ್ಟು ಕೊತ್ತಂಬರಿ ಹಾಗೂ ಪುದೀನ ಪೇಸ್ಟ್ ಬೇಕಿತ್ತಲ್ವ, ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಚಿಲ್ಲಿ, ಟೊಮೊಟೊ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗ ಫಸ್ಟ್ ಗ್ರೀನ್ ಮಾಡೋಣ ಅಂದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಎಣ್ಣೆಯಲ್ಲಿ ಕಾದ ನಂತರ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಚಿಕನ್ನು, ಸೊ ಅದನ್ನು ಕೂಡ ಅದರಲ್ಲಿ ಹಾಕಿ ಒಂದು 5 to 6 minutes ಅದರಲ್ಲಿ ಬೇಯಲಿಕ್ಕೆ ಬಿಡಬೇಕು. ಚೆನ್ನಾಗಿ ನೀರು ಹಾಕಬಾರ್ದು, ನೀರು ಹಾಕಿದರೆ ಟೇಸ್ಟ್ ಬರೋದಿಲ್ಲ. ಆಮೇಲೆ ನಿಮ್ಮ ಗ್ರೇವಿ ನೀರು ಹಾಕ್ದೇ ಹಾಗೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿಬಿಟ್ರೆ ಅದು ತಾನಾಗೆ ನೀಟಾಗಿ ಬೇಯ್ತಾ ಬರುತ್ತೆ. ಒಂದು 10 to 15 minutes ವೇಟ್ ಮಾಡಬೇಕು. ಆಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವ ಗ್ರೀನ್ ಚಿಲ್ಲಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಪೇಸ್ಟು, ನಾನು ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ. ಆಮೇಲೆ ಗರಂ ಮಸಾಲ ಆಗಿರ್ಬೋದು, ಕೊರಿಯಂಡರ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ನೀವೇನಪ್ಪ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಒಂದು ಹೋಳು ಲೆಮನ್ನ ನೀವು ಹಿಂಡ್ಕೊಂಡು 5 to 10 ನಿಮಿಷ ಬೇಯಲಿಕ್ಕೆ ಇಟ್ಟರೆ ಮುಗ್ದೇ ಹೋಯಿತು, ನಿಮಗೆ ಚಿಕನ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟು ರೆಡ್ ಕಲರ್ ಬೇಕಿತ್ತಲ್ವ, ಅದಕ್ಕೆ ನಾನೇನು ಮಾಡಿದೆ, ಬಾಣಲಿಗೆ ಸ್ವಲ್ಪ ಎಣ್ಣೆ, ಹಾಗೆ ಚಿಕನ್ ಮಸಾಲ, ಗರಂ ಮಸಾಲ, ಟೊಮೆಟೊ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಣಮೆಣ್ಸಿನ್ಕಾಯಿ ಪೇಸ್ಟು, ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರೆಡ್ ಕಲರ್ ಗ್ರೇವಿ ಮಾಡೋಕ್ಕೆ. ಸೊ ಎಣ್ಣೆ ಕಾದ ನಂತರ ನಾನು ಫಸ್ಟು ಒಣಮೆಣ್ಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದಷ್ಟು ಖಾರ ಕಮ್ಮಿ ಆಗುತ್ತೆ, ನಿಮಗಷ್ಟು ಇದು ಅನಿಸಲ್ಲ, ನಿಮಗೆ ಏನಪ್ಪ ಅಂದರೆ ಖಾರ ಅನಿಸಲ್ಲ ತಿನ್ನುವಾಗ. ಸೊ ಎಣ್ಣೆಯೊಳಗೆ ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ಬೇಯ್ದ ನಂತರನೇ ನಮಗೆ ರುಚಿ ಜಾಸ್ತಿ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ಟೊಮೊಟೊದೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ಸೊ ಹಾಗೆ ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲ, ಮೇಲೆ ಬೇಯಿಸಿಟ್ಕೊಂಡಿರ್ತೀನಲ್ವ ಮುಂಚೆನೇ, ಆ ಚಿಕನ್ನೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ನಿಮಗೆ ರೆಡ್ ಕಲರ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇಲ್ಲಿ 2 ಕೂಡ ರೆಡಿ ಆಗಿದೆ ಆಲ್ರೆಡಿ ನಂದು. ರೆಡ್ ಕಲರ್ ಹಾಗೆ ಗ್ರೀನ್ ಕಲರ್ ಮುಂಚೆ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದು ಕೂಡ ರೆಡಿಯಾಗಿದೆ. ಈಸಿಯಾಗಿ ಬೇಗನೆ ನೀವು 2 ಥರದ್ದು ಗ್ರೇವಿ ಮಾಡಿಕೊಂಡು ಊಟನ ಮಾಡ್ಬೋದು. ನಮ್ಮ ಮನೆ ಸಂಡೇ ಸ್ಪೆಷಲ್ ರೆಡಿಯಾಗಿದೆ ಕೂಡ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ.